ಪ್ರೀತಿವೀಕ್ಷಕರೇ, ಯಾರೆಲ್ಲ ಪಿ ಎಫ್ ಹೋಲ್ಡರ್ಸ್ ಇದ್ದಾರೋ ಅವ್ರಿಗೆ ಖುಷಿಯ ವಿಚಾರನೆ ಅಂತ ಹೇಳ್ಬೇಕು. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಒಂದು ಒಳ್ಳೆಯ ಸುದ್ದಿಯನ್ನ ಈ ಪಿ ಎಫ್ ದಾರರಿಗೆ ನೀಡಿದೆ. 12% ಅನ್ನ ದಂಡವಾಗಿ ಬಡ್ಡಿ ಸಮೇತ ಕಟ್ಟಬೇಕು. ಯಾರೆಲ್ಲ ಪಿ ಎಫ್ ಹೋಲ್ಡರ್ಸ್ ಇದ್ದಾರೋ ಇವರು 100ಕ್ಕೆ 12 ರೂಪಾಯಿಯನ್ನ ಬಡ್ಡಿ ಸಮೇತ ದಂಡವಾಗಿ ತಗೋಬಹುದು. ಹಾಗಾದ್ರೆ ಪಿ ಎಫ್ ಅಲ್ಲಿ ಆಗಿರ್ತಕ್ಕಂಥ ಈ ಸುಧಾರಣೆ ಯಾವುದು? ಈ 12% ಬಡ್ಡಿ ದಂಡವಾಗಿ ಹೇಗೆ ಪಡ್ಕೊಳ್ಳೋದು? ಈ 12% ಅನ್ನ ಪಿ ಎಫ್ ಹೋಲ್ಡರ್ಸ್ಗೆ ಯಾರು ಕಟ್ಕೊಡ್ತಾರೆ, ಯಾವ ಸಂದರ್ಭದಲ್ಲಿ ಕಟ್ಕೊಡ್ತಾರೆ, ಎಲ್ಲ ವಿಚಾರನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಕ್ ಹೋಗ್ತಾ ಇದ್ದೀನಿ. ಈ ಒಂದು ವಿಚಾರ ತುಂಬಾ ಇಂಟ್ರೆಸ್ಟ್ ವಿಚಾರ ಆಗಿದೆ. ಜೊತೆಗೆ ಯಾರೆಲ್ಲ ಪಿ ಎಫ್ ಹೋಲ್ಡರ್ಸ್ ಇದ್ದಾರೋ ಇವ್ರಿಗೆ ಬೇಕಾದಂತ ವಿಚಾರವಾಗಿದೆ. ಬಹುತೇಕವಾಗಿ ರಾಷ್ಟ್ರವ್ಯಾಪಿ ಯಾರೆಲ್ಲ ನೌಕರರಾಗಿ ಕೆಲಸವನ್ನು ಮಾಡ್ತಾರೋ, ಅದು ಒಂದು ಕಂಪನಿ ಆಗ್ಬೋದು, ಒಂದು ಸಂಸ್ಥೆ ಆಗ್ಬೋದು, ಎಲ್ಲಿ ಕಾರ್ಮಿಕರಾಗಿ ಅಥವಾ ಉದ್ಯೋಗಸ್ಥರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೋ ಅವರು ಪಿ ಎಫ್ ಹೋಲ್ಡರ್ಸ್ ಏನಾದ್ರು ಆಗಿದ್ರೆ ಈ ಒಂದು ಮಾಹಿತಿ ಅವರಿಗೆ ಬಹಳ ಖುಷಿಯನ್ನ ತರುತ್ತೆ. ಆ ದಿಸೆಯಿಂದಾಗಿ ಇದನ್ನ ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪ್ಗೆ ಹಂಚ್ಕೊಳ್ಳಿ. ಅವ್ರಿಗೆ ಈ ಸಮಸ್ಯೆ ಇದ್ರೆ 12% ಬಡ್ಡಿಯನ್ನ ದಂಡದ ರೂಪದಲ್ಲಿ ತಗೊಳ್ಬಹುದು. ಪ್ರೀತಿವೀಕ್ಷಕರೇ, ಹಾಗಾದ್ರೆ ವಿಚಾರಕ್ಕೆ ಹೋಗ್ಬಿಡೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮೂಲಕ ಸಪೋರ್ಟ್ ಮಾಡ್ತೀರಿ. ನಾನ್ ಮಾಡ್ತಕ್ಕಂಥ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗ್ ಬಂದು ತಕ್ಷಣ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ಅಪ್ಲೋಡ್ ಮಾಡಿದ ತಕ್ಷಣದಲ್ಲಿ ನೋಟಿಫಿಕೇಶನ್ ಮೂಲಕ ನಿಮ್ ಬಂದ್ ತಲುಪ್ತವೆ. ನೀವು ಕೂಡ ಅಪ್ಡೇಟ್ ಆಗ್ಬೋದು. ಪ್ರೀತಿವೀಕ್ಷಕರೇ, ಕಾರ್ಮಿಕರು ಒಂದ ಮೇಲೆ ಅವರಿಗೆ ಪಿ ಎಫ್ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಒಂದು ಮಿನಿಮಮ್ ಸ್ಯಾಲರಿ ಯಾರಿಗಿದೆಯೋ, ಅಂದ್ರೆ ಬೇಸಿಕ್ ಅಂತ ಕಾರ್ಮಿಕ ಇಲಾಖೆಯಲ್ಲಿ ಮಾಡಿದಾರಲ್ಲ, ಆ ಒಂದು ಅಂದಾಜು ಮೇಲೆ ಯಾರೆಲ್ಲ ಈ ಒಂದು ಬೇಸಿಕ್ ಸ್ಯಾಲರಿನ ತಗೊಳ್ತಾ ಇದ್ದಾರೋ ಅವ್ರಿಗೆ ESIC ಫೆಸಿಲಿಟಿ ಮತ್ತು ಪಿ ಎಫ್ ಫೆಸಿಲಿಟಿ ಸಿಗ್ತಾ ಹೋಗುತ್ತೆ. ಅದನ್ನ EPF ಅಂತ ಕರಿತೀವಿ. ಈ EPF ಅನ್ನ EPFO ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಸೌಲಭ್ಯವನ್ನ ಕೊಡ್ತಾ ಬಂದಿದೆ. ಕೇಂದ್ರ ಸರ್ಕಾರದ ಕಾರ್ಮಿಕ ಇಲಾಖೆ ಮತ್ತು ಉದ್ಯೋಗ ಸಚಿವಾಲಯ ಈ ಒಂದು ವ್ಯವಸ್ಥೆಯನ್ನ ಎಲ್ಲಾ ಕಾರ್ಮಿಕರ ಭದ್ರತೆಗಾಗಿ ಮಾಡಿಕೊಟ್ಟಿದೆ. ನಿಮಗೆ ಗೊತ್ತಿದ್ದ ಹಾಗೆ ಪಿ ಎಫ್ ಅಂತಕ್ಕಂಥದ್ದು ಆ ನೌಕರನಿಗೆ ಭದ್ರತೆಯನ್ನ ಒದಗಿಸುತ್ತೆ. ಆ ನೌಕರ ರಿಟೈರ್ಡ್ ಆದಂತ ಸಂದರ್ಭದಲ್ಲಿ ಅವನು ಒಂದಷ್ಟು ಲಂಸಮ್ ಹಣ ಸಿಗ್ಬೇಕಾದ್ರೆ, ಅಥವಾ ಆ ನೌಕರ ಏನಾದ್ರೂ ಸಮಸ್ಯೆಗಳಿಗೆ ಸಿಕ್ಕಾಕೊಂಡಂತ ಸಂದರ್ಭದಲ್ಲಿ ಒಂದಷ್ಟು ಹಣವನ್ನ ಉಪಯೋಗ ಮಾಡ್ಕೊಳ್ಳಿಕ್ಕಾಗಿ, ಅಥವಾ ಆ ನೌಕರ ಆ ಕಂಪನಿಯನ್ನ ಬಿಟ್ಟ ನಂತರದಲ್ಲಿ ಮತ್ತೆಲ್ಲೂ ದುಡಿತಾ ಇಲ್ಲ ಅಂತ ಹೇಳಿದ್ರೆ ಆ ದುಡ್ಡನ್ನ ತೆಗೆದುಕೊಂಡು ಒಂದಷ್ಟು ತನ್ನ ಸೌಲಭ್ಯಕ್ಕೆ ಬಳಸ್ಕೊಳ್ಳೋ ರೀತಿನಲ್ಲಿ, ಯಾವುದೇ ನಿಟ್ಟಿನಲ್ಲಿ ಒಬ್ಬ ನೌಕರ ತನ್ನ ಕೆಲಸವನ್ನ ಬಿಟ್ಟ ನಂತರದಲ್ಲಿ ಒಂದಷ್ಟು ಅವನಿಗೆ ಆರ್ಥಿಕವಾಗಿ ಸಹಾಯ ಸಿಗ್ಲಿ ಅಂತ ಹೇಳಿ ಈ ಪಿ ಎಫ್ ಅಂತಕ್ಕಂಥದ್ದು ಕಟ್ಟಾಗ್ತಾ ಹೋಗುತ್ತೆ. ಇದರಲ್ಲಿ ವಿಶೇಷವಾಗಿ ಮೆನ್ಷನ್ ಮಾಡತಕ್ಕಂಥ ವಿಚಾರ ಅಂತ ಹೇಳಿದ್ರೆ, ಎಷ್ಟು ಹಣವನ್ನ ಉದ್ಯೋಗಿ ಅಥವಾ ನೌಕರ ಕಟ್ಟಿಕೊಡುತ್ತಾನೋ ಅಷ್ಟೇ ಹಣವನ್ನ ಕಂಪನಿ ಅಥವಾ ಸಂಸ್ಥೆ ಕಟ್ಟಿಕೊಡುತ್ತೆ. ಇದರಲ್ಲಿ ಬಹಳ ಉಪಯೋಗ ಇದೆ ಆ ನೌಕರನಿಗೆ. ಆ ಹಿನ್ನೆಲೆಯಲ್ಲಿ ಸರ್ಕಾರಗಳು ಒಂದು ಮಿನಿಮಮ್ ಸ್ಯಾಲರಿ ಅಂತ ಯಾರಿಗಿದೆಯೋ ಅವರೆಲ್ಲರಿಗೂ ಕೂಡ ಪಿ ಎಫ್ ಅನ್ನ ಕಡ್ಡಾಯವಾಗಿ ಕೊಡ್ಲೇಬೇಕು ಅಂತಕ್ಕಂಥ ತಾಕೀತನ್ನ ಕಂಪನಿಗಳಿಗೆ ಮಾಡಿದೆ. ಪ್ರೀತಿವೀಕ್ಷಕರೇ, ಪಿ ಎಫ್ ಅಲ್ಲಿ ಈಗಂತೂ ಹಲವಾರು ಉಪಯೋಗಗಳಿದಾವೆ. ಲೋನ್ಗಳು ಸಿಗ್ತಾ ಇದಾವೆ, ಹೋಮ್ ಲೋನ್ಗಳು ಸಿಗ್ತಾ ಇದಾವೆ, ಕಷ್ಟ ಕಾಲಕ್ಕೆ ಹಣಗಳ ಉಪಯೋಗ ಆಗ್ತಾ ಇದೆ. ಈ ಎಲ್ಲ ಸೌಲಭ್ಯಗಳು ಇದಾವೆ. ಪಿ ಎಫ್ ಬಗ್ಗೆ ನಾನು ಹಲವಾರು ವಿಡಿಯೋಗಳನ್ನ ಮಾಡ್ತಾನೆ ಇದ್ದೀನಿ, ಹಿಂದೆನೂ ಮಾಡಿದ್ದೀನಿ, ಮುಂದೆನೂ ಕೂಡ ಮಾಡ್ತಿರ್ತೀನಿ. ನೀವೇನಾದ್ರು ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ತರ್ತಾ ಇರ್ತೇನೆ. ಹೀಗೆ ಹಲವು ರೀತಿನಲ್ಲಿ ಉಪಯೋಗ ಇರತಕ್ಕಂತ ಈ ಒಂದು ಪಿ ಎಫ್ ಏನಿದೆ, ಇದನ್ನ ಆ ಒಂದು ನೌಕರ ತನ್ನ ಕಷ್ಟ ಕಾಲಕ್ಕೆ ಅಂತ ಹೇಳಿ ತನ್ನ ಒಂದು ಸ್ಯಾಲರಿಯಲ್ಲಿ ಒಂದಷ್ಟು ಅಮೌಂಟ್ ಅನ್ನ ಕಟ್ತಾ ಹೋಗ್ತಾನೆ ಈ ಒಂದು EPFO ಸಂಸ್ಥೆಗೆ. ಹಾಗಾದ್ರೆ ವಿಚಾರ ಏನು ಅಂತ ಹೇಳಿದ್ರೆ, ಏನು ಆ ಒಂದು ಉದ್ಯೋಗಿ ಅಥವಾ ನೌಕರ ಈ ಒಂದು ಸಂಸ್ಥೆಗೆ ಹಣವನ್ನ ಕಟ್ಟಿರ್ತಾನೋ, ತನ್ನದೇ ಸ್ಯಾಲರಿಯ ಒಂದಷ್ಟು ಅಮೌಂಟ್ ಅನ್ನ ಕಟ್ಟಿರ್ತಾನೋ, ಅದಕ್ಕೆ ಆ ಸಂಸ್ಥೆಯೋ ಕಾರ್ಖಾನೆಯೋ ಅಷ್ಟು ಅಮೌಂಟ್ ಅನ್ನ ಕಟ್ಕೊಡುತ್ತೆ. ಆ ಇಬ್ಬರ ಹಣ ಈ EPFO ಒಂದು ಸಂಸ್ಥೆಯ ಅಕೌಂಟ್ ಅಲ್ಲಿ ಇರುತ್ತಲ್ಲ, ಈ ಒಂದು ಅಕೌಂಟ್ ಏನಿದೆಯೋ ಈ ಅಕೌಂಟ್ ಇಂದ ಹಣವನ್ನ ತೆಗಿಬೇಕು ಅಂತ ಹೇಳಿದ್ರೆ ಬಹಳ ಹಿಂದೆ
ಅರ್ಜಿಯನ್ನ ಹಾಕಬೇಕಾಗಿತ್ತು, ಓಡಾಡಬೇಕಾಗಿತ್ತು, ತಿಂಗಳಾರುಗಟ್ಟೆ ಅದರ ಹಿಂದೆ ಬಿದ್ದು ಹಣವನ್ನ ಬಿಡುಗಡೆ ಮಾಡಿಸ್ಕೋಬೇಕಾಗಿತ್ತು. ಆದ್ರೆ ಕೇಂದ್ರ ಸರ್ಕಾರ, ಕಾರ್ಮಿಕ ಇಲಾಖೆ ಮತ್ತು ಉದ್ಯೋಗ ಸಚಿವಾಲಯಗಳು ಈ ಒಂದು PF ಬಗ್ಗೆ ಬಹಳ ಕಾಳಜಿಯನ್ನ ತೆಗೆದುಕೊಂಡು ಹೊಸ ನಿಯಮಗಳನ್ನ ತರ್ತಾ ಇದ್ದಾವೆ. ಅದರಲ್ಲಿ ಇವತ್ತು ಮಾತನಾಡ್ತಾ ಇರ್ತಕ್ಕಂಥ ಈ ವಿಚಾರನೂ ಕೂಡ ಒಂದು ವಿಶೇಷವಾದದ್ದು. EPF ಆಫೀಸ್ಗಳಿಗೆ ಅಲಿತಕ್ಕಂಥದ್ದು, ಅಥವಾ ಏನು ಉದ್ಯೋಗಿ ಆ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ ಅಲ್ಲಿ ಅಪ್ರೂವಲ್ಗೆ ಅಲಿತಕ್ಕಂಥದ್ದು ಎಲ್ಲವನ್ನ ತೆಗೆದು ಹಾಕಿ ಆನ್ಲೈನ್ ಅಲ್ಲೇ ಎಲ್ಲಾ ಕೆಲಸವೂ ಹಾಗೆ ಈ ಒಂದು EPFO ಸಂಸ್ಥೆ ಮಾಡಿಕೊಟ್ಟಿದೆ ಅವಕಾಶಗಳನ್ನ. ಇತ್ತೀಚೆಗೆ ನಾವು EPFO ಒಂದು ಆನ್ಲೈನ್ ಪೋರ್ಟಲ್ ಅಲ್ಲಿ ಅರ್ಜಿಯನ್ನ ಹಾಕೋಬಹುದು ಮತ್ತೆ ಹಣವನ್ನ ವಿತ್ಡ್ರಾ ಮಾಡ್ಕೋಬಹುದು. ಎರಡಕ್ಕೂ ಕೂಡ ಅವಕಾಶ ಇದೆ. ಜೊತೆಗೆ ಇತ್ತೀಚೆಗೆ ಬಂದಂತ ಸುದ್ದಿ ಅಂತ ಹೇಳಿದ್ರೆ, ನೀವು ಏನೋ ಮೊಬೈಲ್ ಅಲ್ಲಿ ಆಪ್ ಮೂಲಕ ಹಣವನ್ನು ಡ್ರಾ ಮಾಡ್ಕೊಳ್ತಿರೋ ಅದೇ ರೀತಿ ಆಪ್ ಮೂಲಕ ಮಾಡ್ಕೋಬಹುದು ಅಂತಕ್ಕಂತ ಸುದ್ದಿಯನ್ನು ಕೂಡ ಕೊಟ್ಟಿದೆ. ಅಂದ್ರೆ ಕೆಲವೇ ದಿನಗಳಲ್ಲಿ, ಕೆಲವೇ ಗಂಟೆಗಳಲ್ಲಿ ಹಣವನ್ನ ನೀವು ಡ್ರಾ ಮಾಡಬಹುದಾಗಿದೆ EPFO ಸಂಸ್ಥೆ ಕಡೆಯಿಂದ. ಇದೆಲ್ಲವೂ ಒಂದು ಕಡೆ ಆದರೆ, ಈ ಹೊತ್ತಿನ ಈ ಅಪ್ಡೇಟ್ ಏನಂತ ಹೇಳಿದ್ರೆ, ಈ EPFO ಹಣವನ್ನ ಒಬ್ಬ ಉದ್ಯೋಗಿ ತಗೋಬೇಕು, ಅವನಿಗೆ ರಿಟೈರ್ಡ್ ಆದ್ಮೇಲೆ ತಗೊಳ್ತಾನೋ ಅಥವಾ ರಿಟೈರ್ಡ್ ಆಗುವ ಮುನ್ನ EPFO ಅಕೌಂಟ್ ಅಲ್ಲಿ ಏನು ಹಣ ಇರುತ್ತೋ ಅದನ್ನ ತನ್ನ ಕಷ್ಟಕ್ಕೆ ತೆಗೆದುಕೊಳ್ತಾನೋ, ಹೆಲ್ತ್ ಇಶ್ಯೂಗೆ ಆಗಿರ್ಬೋದು, ಅಥವಾ ಯಾವುದೋ ಒಂದು ಮದುವೆಗೆ ಆಗಿರ್ಬೋದು, ಅಥವಾ ಯಾವುದೋ ಒಂದು ಮನೆ ಕಟ್ಟಕ್ಕೆ ಆಗಿರ್ಬೋದು, ಯಾವುದೇ ವಿಚಾರದಲ್ಲಾಗ್ಲಿ ಅವನ ಅವಶ್ಯಕತೆಗೆ ಆ ಹಣ ಉಪಯೋಗ ಬರುತ್ತೆ ಅಂತಾನೆ ತನ್ನ ಉದ್ಯೋಗ ಸಂದರ್ಭದಲ್ಲಿ ಕಟ್ಟಿ ಪ್ರಿಸರ್ವ್ ಮಾಡಿರ್ತಾನೆ. ಆ ಹಣವನ್ನ ತಗೊಳ್ಬೇಕು ಅಂತ ಹೇಳಿದ್ರೆ ಬಹಳ ಹಿಂದೆ ತುಂಬಾ ದಿನ ಆಗ್ತಾ ಇತ್ತು, ಅದ್ರ ಬಗ್ಗೆ ಯಾರು ಮಾತನಾಡ್ತಾ ಇರ್ಲಿಲ್ಲ. ಈಗ ಎಲ್ಲವೂ ಕೂಡ ಡಿಜಿಟಲೀಕರಣ ಆಗಿರೋದ್ರಿಂದ ಹಣವು ಕೂಡ ಬೇಗ ಬರಬೇಕು. ಆದ್ರೆ ಕೇಂದ್ರ ಸಚಿವಾಲಯ ಅಂತಕ್ಕಂಥದ್ದು ಇದಕ್ಕೆಲ್ಲ ಏರ್ಪಾಟುಗಳನ್ನ ಮಾಡ್ಕೊಡ್ತಾ ಇದೆ. ಆದ್ರೆ ಮಧ್ಯೆ ಒಬ್ರು ಇರ್ತಾರಲ್ಲ, ದೇವರು ಕೊಟ್ರು ಪೂಜಾರಿ ಕೊಡಲ್ಲ ಅಂತಕ್ಕಂಥದ್ದು ಇದೆಯಲ್ಲ, ಅಂತ ಒಂದು ಅಧಿಕಾರಿಗಳಿಂದ ಈ ಹಣ ಈ ಉದ್ಯೋಗಿಯ ಒಂದು ಅಕೌಂಟ್ಗೆ ಬರ್ತಕ್ಕಂಥದ್ದು ಡಿಲೇ ಆಗ್ತಾ ಹೋಗುತ್ತೆ. ಇದನ್ನ ಮನಗಂಡಂತ ಈ ಒಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಒಂದು ಹೊಸ ನಿಯಮವನ್ನೇ ತಂದ್ಬಿಟ್ಟಿದೆ. ಇದು ಆ ಒಂದು ಅಧಿಕಾರಿಗಳಿಗೆ ಗಂಡಾಂತರವನ್ನ ತಂದಿಟ್ಟಿದೆ. ಯಾರೆಲ್ಲ ಬೇಕು ಅಂತಲೇ ಮುಂದೂಡ್ತಾರೋ ಈ ಕೆಲಸಗಳನ್ನ ಅಂಥವ್ರಿಗಂತೂ ಬಡ್ಡಿ ಸಮೇತ, ಅಂದ್ರೆ ಬಡ್ಡಿಯ ರೂಪದಲ್ಲಿ ದಂಡವನ್ನ ಕಟ್ಟಿ ಕೊಡ್ಬೇಕಾಗತ್ತೆ. ಅದು 12%. ಹಾಗಾದ್ರೆ ಈ EPFO ಆಫೀಸ್ ಅಲ್ಲಿ ಒಬ್ಬ ಉದ್ಯೋಗಿ ತನ್ನ PF ಹಣವನ್ನ ಕ್ಲೇಮ್ ಮಾಡಬೇಕು ಅಂತ ಹೇಳಿದ್ರೆ ಈಗ ಹೊಸ ನಿಯಮ ಜಾರಿಯಾಗಿದೆ. ಅವನೇನು ಅರ್ಜಿಯನ್ನ ಆನ್ಲೈನ್ ಅಲ್ಲಿ ಹಾಕ್ತಾನೋ ಆ ಅರ್ಜಿ ಹಾಕಿದ ದಿನದಿಂದ 20 ದಿನಗಳ ಒಳಗಾಗಿ ಅವನ ಕ್ಲೇಮ್ ಸೆಟಲ್ಮೆಂಟ್ ಆಗಿಲ್ಲ ಅಂತ ಹೇಳಿದ್ರೆ ಅವನು ಆ ಅಧಿಕಾರಿಯ ವಿರುದ್ಧ ದೂರನ್ನ ಕೊಡ್ಬೋದು. ಆ ದೂರಿನ ಪ್ರಕಾರ ಇನ್ವೆಸ್ಟಿಗೇಷನ್ ಆಗಿ ಅಧಿಕಾರಿ ಏನಾದ್ರೂ ಸಕಾರಣವಿಲ್ಲದೆ ಆ ಒಂದು ಅರ್ಜಿಯನ್ನ 20 ದಿನಗಳಿಗಿಂತ ಹೆಚ್ಚು ಕಾಲ ತೆಗೆದುಕೊಂಡು ಹೋಗಿದ್ದಾನೆ, ಕ್ಲೇಮ್ ಸೆಟಲ್ಮೆಂಟ್ ಮಾಡಿಲ್ಲ ಅಂತ ಹೇಳಿದ್ರೆ ಯಾವ ಅಧಿಕಾರಿಯಿಂದ, ವಿಶೇಷವಾಗಿ ಆಯುಕ್ತರು ಅಂತಾನೆ ಮೆನ್ಷನ್ ಮಾಡಿದ್ದಾರೆ, ಆ ಆಯುಕ್ತರು ಹೊಣೆಗಾರರಾಗ್ತಾರೆ. ಆ ಒಂದು ಆಯುಕ್ತರು 20 ದಿನಗಳ ನಂತರದಲ್ಲೂ ಕೂಡ ಹಣವನ್ನ ಆ ಉದ್ಯೋಗಿಗೆ ಬಿಡುಗಡೆ ಮಾಡಿಲ್ಲ, ಕ್ಲೇಮ್ ಸೆಟಲ್ಮೆಂಟ್ ಆಗಿಲ್ಲ ಅಂತ ಹೇಳಿದ್ರೆ ದೂರಿನನ್ವಯ ತಪ್ಪು ಎಂದು ಕಂಡು ಬಂದಲ್ಲಿ ಆ ಒಂದು ಆಯುಕ್ತರಿಗೆ 12% ಉದ್ಯೋಗಿ ಪಡೆದುಕೊಳ್ತಕ್ಕಂತ ಹಣಕ್ಕೆ ಬಡ್ಡಿಯ ರೂಪದಲ್ಲಿ ದಂಡವನ್ನ ಕಟ್ಟಬೇಕಾಗತ್ತೆ. ಆ ಆಯುಕ್ತರ ಏನು ವೇತನ ಇದೆಯೋ ಆ ವೇತನದಲ್ಲೇ ಅದನ್ನ ಕಡಿತಗೊಳಿಸಲಾಗುತ್ತದೆ ಅಂತಕ್ಕಂತ ಮಾಹಿತಿಯನ್ನು ಕೂಡ ಮಾಧ್ಯಮಗಳಿಗೆ ಹಂಚಿಕೊಳ್ಳಲಾಗಿದೆ. ಪ್ರೀತಿವೀಕ್ಷಕರೇ, ಎಲ್ಲೋ ಒಂದ್ ಕಡೆ ಹಿಂದೆ ಇದ್ದಂತ ಕಾನೂನುಗಳು ಅಂದ್ರೆ ಈ ದಂಡ ಕಟ್ಟಬೇಕು ಅಂತಿತ್ತು, ಆದ್ರೆ ಇಷ್ಟೇ ದಿನಗಳು ಕೆಲಸವನ್ನ ಮಾಡಬೇಕು, ಅಷ್ಟು ದಿನಗಳಾದ ನಂತರದಲ್ಲಿ ದಂಡ ಕಟ್ಟೋದು ಅಂತ ಒಂದು ಕಾಲ ಮಿತಿ ಇರ್ಲಿಲ್ಲ. ಯಾವತ್ತಾದ್ರೂ ತಪ್ಪಿತಸ್ಥ ಅಂತ ಹೇಳಿದ್ರೆ ದಂಡ ಕಟ್ಟಬೇಕು ಅಂತಿತ್ತು, ಆದ್ರೆ ಕಾಲ ಮಿತಿ ಇರ್ಲಿಲ್ಲ. ಈಗ ಕಾಲ ಮಿತಿ ಬಂದ್ಬಿಟ್ಟಿದೆ. ಇದು ಆ ಒಂದು ಅಧಿಕಾರಿಗಳಿಗೆ ಭಯವನ್ನುಂಟು ಮಾಡಿದೆ. ಇನ್ನು ಮುಂದೆ ಏನಾದ್ರೂ ಅಧಿಕಾರಿಗಳು ಸಕಾರಣವಿಲ್ಲದೆ ಆ ಒಂದು ಉದ್ಯೋಗಿಯ PF ಅನ್ನ 20 ದಿನಗಳಿಗೂ ಹೆಚ್ಚು ದಿನ ಕೊಂಡೊಯ್ದ್ರೆ ಅವರು ಈ ದಂಡವನ್ನ ಬಡ್ಡಿಯ ರೂಪದಲ್ಲಿ ಕಟ್ಟಬೇಕಾಗಿದೆ. 12%, 100ಕ್ಕೆ 12 ರೂಪಾಯಿಯನ್ನ ಕಟ್ಟಬೇಕಾಗತ್ತೆ. ಪ್ರೀತಿವೀಕ್ಷಕರೇ, PF ಅನ್ನ ಕಟ್ತಕ್ಕಂಥ ಉದ್ಯೋಗಿಗಳಿಗೆ ಇದೊಂದು ನಿರಾಳವನ್ನ ತಂದ್ಕೊಂಡಂತ ವಿಚಾರ ಆಗಿದೆ. ನಮ್ಮ ಹಣ 20 ದಿನಕ್ಕಿಂತಲೂ ಹೆಚ್ಚು ಏನಾದ್ರು ನಾನು ಪಡ್ಕೊಳಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ 12% ಬಡ್ಡಿ ಬರುತ್ತಲ್ಲ ಅಂತವ್ರು ಕೂಡ
ವೇಟ್ ಮಾಡಬಹುದು. ಆದ್ರೆ ಅಧಿಕಾರಿಗಳು ಈ 12% ನಮ್ಮ ವೇತನದಿಂದ ಕಡಿತ ಆಗ್ತದಲ್ಲ ಅಂತ ಭಯವನ್ನ ಪಡಬೇಕಾಗಿದೆ. ಪ್ರೀತಿವೀಕ್ಷಕರೇ, 12% ಕಾಲ ಮಿತಿ. ಇದರಿಂದ ಕೆಲಸ ಅಂತೂ ಆಗೋದು ಖಂಡಿತ. ಸ್ಯಾಲರಿಯಲ್ಲಿ ಕಟ್ಟಾಯ್ತದಲ್ಲ ಕೇವಲ 20 ದಿನದ ನಂತರದಲ್ಲಿ ಅನ್ನೋ ಒಂದು ಭಯಕ್ಕಾದ್ರೂ ಕೆಲಸವನ್ನ ಮುಗಿಸ್ಕೊಡ್ತಾರೆ. ಆಗುವಂತ ಕೆಲಸವೆಲ್ಲವೂ ಕೂಡ ಆಗ್ತಾ ಹೋಗ್ತವೆ. ಪ್ರೀತಿಯ ವೀಕ್ಷಕರೇ, ಅದ್ರ ಜೊತೆ ಹೇಳ್ಕೊಂಡಿದೆ ಹೊಸ ನಿಯಮಗಳನ್ನೇ ನಾವು ತಂದಿದ್ದೀವಿ EPFO ನಲ್ಲಿ ಅಂತಕ್ಕಂಥದ್ದನ್ನ. ಅದನ್ನ ಮೆನ್ಷನ್ ಮಾಡೋದಾದ್ರೆ, ನೌಕರರ ಪಿಂಚಣಿ ನಿಧಿ ಯೋಜನೆ 1952, ನೌಕರರ ಕುಟುಂಬ ಪಿಂಚಣಿ ಯೋಜನೆ 1971, ನೌಕರರ ಪಿಂಚಣಿ ಯೋಜನೆ 1995, ನೌಕರರ ಠೇವಣಿ ಆಧಾರಿತ ವಿಮಾ ಯೋಜನೆ 1976. ಈ ಎಲ್ಲಾ ನಿಯಮಗಳೇನಿದ್ವೋ, ಕಾಯ್ದೆಗಳೇನಿದ್ವೋ ಇವುಗಳ ಹೊಸ ರೂಪ ಅಂತಕ್ಕಂಥದ್ದು ಈಗ ಬರ್ತಾ ಇದೆ. ಅದು 2026ರಲ್ಲಿ ಬಂದಿದೆ. ಪ್ರೀತಿವೀಕ್ಷಕರೇ, ಯಾರೆಲ್ಲ PF ಹೋಲ್ಡರ್ಸ್ ಇದ್ದಾರೋ ಅವ್ರಿಗೆ ಒಂದು ರೀತಿಯಾದ ಸಮಾಧಾನದ ವಿಚಾರ, ಖುಷಿಯ ವಿಚಾರ. ಅದ್ರ ಜೊತೆ ಏನಾದ್ರು 20 ದಿನಕ್ಕಿಂತ ಲೇಟ್ ಆದ್ರೆ 12% ಬಡ್ಡಿ ಬರುತ್ತಲ್ಲ, ಅದು ದಂಡದ ರೂಪದಲ್ಲಿ ಅಂತಕ್ಕಂಥ ಒಂದು ಖುಷಿಯು ಕೂಡ. ಪ್ರೀತಿವೀಕ್ಷಕರೇ, ಈ PF ಬಡ್ಡಿನೋ ದಂಡವೋ ಅದೊಂದು ಕಡೆ, ಆದ್ರೆ ಯಾರೆಲ್ಲ PF ಹೋಲ್ಡರ್ಸ್ ಇದ್ರೋ, PF ಅನ್ನ ಕಟ್ತಾ ಇದ್ರೋ ಅವರು ತಮ್ಮ ಕಷ್ಟದ ಸಂದರ್ಭದಲ್ಲಿ ಹಣ ಉಪಯೋಗ ಬರುತ್ತೆ ಅನ್ನುವ ಭಾವನೆಯಿಂದಲೇ ಅದನ್ನ ಕಡಿತ ಮಾಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಇದು ಉಪಯೋಗ ಬರ್ಲಿಲ್ಲ ಅಂತ ಹೇಳಿದ್ರೆ ಬಹಳ ದುಃಖ ಆಗುತ್ತೆ. ಆದಿಸಿಂದಾಗಿ ಆ 20 ದಿನದ ಒಳಗಡೆ ಅಲ್ಲ, ಆದಷ್ಟು ಬೇಗ ಈ PF ಯಾರೆಲ್ಲ ಕಟ್ತಾರೋ ಅವ್ರಿಗೆ ಹಣ ಕ್ಲೇಮ್ ಆದ್ರೆ ಬಹಳ ಖುಷಿಯ ವಿಚಾರನೆ ಆಗ್ಲಿ ಅಂತ ಬಯಸ್ತಾ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಮೊದಲೇ ಕೇಳ್ಕೊಂಡಂತೆ ಎಲ್ಲಾ ಮನೆಗಳಿಗೆ ಈ ಒಂದು ಮಾಹಿತಿ ತಲುಪಬೇಕಾಗಿದೆ. ದಯವಿಟ್ಟು ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ಯಾವ ವಿಚಾರದ ಬಗ್ಗೆ ನಿಮ್ಗೆ ಮಾಹಿತಿ ಬೇಕೋ ಅದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಬಂದು ಬರೆಯಿರಿ. ನಾನು ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋನ ಮಾಡ್ಕೊಡ್ತೇನೆ. ಮತ್ತೊಂದು ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು ನಂಡಾಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.